ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಆರಂಭವಾಗುತ್ತವೆ. ಹಣಕಾಸು, ಶತ್ರುಬಾಧೆ, ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ, ಪ್ರತಿ ಕೆಲಸದಲ್ಲೂ ಧೈರ್ಯ ಹಾಗೂ ಯಶಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಸದಾ ಪಾಸಿಟಿವ್ ಶಕ್ತಿ ಬರಲು ಯಾವ ದೀಪವನ್ನು ಹಚ್ಚಬೇಕು, ಬೆಳಿಗ್ಗೆ ಎದ್ದಾಗ ಯಾವ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ತಾನೇ ಶತ್ರುಬಾಧೆ ಇಲ್ಲ ಹೇಳಿ? ನರದೃಷ್ಟಿ, ನರದೋಷ, ಕೆಟ್ಟ ಕಣ್ಣು, ಅಸೂಹೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಮನೆಗೆ ಅಥವಾ ನಿಮಗೆ ಕಷ್ಟಗಳು ಎದುರಾಗುತ್ತಲೇ ಇರುತ್ತವೆ. ಚೆನ್ನಾಗಿ ಬಟ್ಟೆ ಹಾಕೋ ಹಾಗಿಲ್ಲ, ಒಳ್ಳೆಯ ವಾಹನದಲ್ಲಿ ಓಡಾಡೋ ಹಾಗಿಲ್ಲ. ನಾವು ಚೆನ್ನಾಗಿದ್ದೀವಿ ಅಂದರೆ ಸಾಕು, ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಲು 100 ಜನ ಹುಟ್ಟಿಕೊಳ್ತಾರೆ. ಹೀಗಿರುವಾಗ ಈ ರೀತಿಯ ಶತ್ರುಬಾಧೆಗಳಿಂದ, ಕೆಟ್ಟ ಕಣ್ಣುಗಳಿಂದ ಆಗುವಂತಹ ಕಾರ್ಯ ನಷ್ಟಗಳು, ಹಣದ ಸಮಸ್ಯೆ, ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಆಗುವ ಕೈಕಾಲು ಸೆಳೆತ, ಅನಾರೋಗ್ಯದ ಸಮಸ್ಯೆಗೆ ಮಾಡಲೇಬೇಕಾದ ಪರಿಹಾರಗಳಲ್ಲಿ ಮೊದಲನೆಯ ಪರಿಹಾರವೆಂದರೆ ಅದು ಶನಿವಾರದ ದಿನ ಸೂರ್ಯಾಸ್ತಮಯ ಸಮಯದಲ್ಲಿ ಮೊದಲು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು. ಆ ಮಣ್ಣಿನ ದೀಪದ ಒಳಗೆ ಮತ್ತೊಂದು ಮಣ್ಣಿನ ದೀಪವನ್ನು ಇಟ್ಟು ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. 3 ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ನಂತರ ಆ ದೀಪಕ್ಕೆ 9 ಮೆಣಸು ಕಾಳುಗಳನ್ನು ಹಾಕಬೇಕು. ಈ ದೀಪವನ್ನು ಬೆಳಗಿದ ಮೇಲೆ ನಿಮ್ಮ ಕೈನಲ್ಲಿ ದೀಪವನ್ನು ಹಿಡಿದು ಮನೆಯ ಎಲ್ಲ ಮೂಲೆ ಮೂಲೆಗೂ ಓಡಾಡಬೇಕು. ದೀಪ ಹಿಡಿದು ಓಡಾಡುವಾಗ ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಮನೆಯ ಹಾಲ್ನಲ್ಲಾಗಿರ್ಬೋದು, ಅಡುಗೆ ಮನೆಯಾಗಿರ್ಬೋದು, ಮಲಗುವಂತಹ ಕೋಣೆಯಾಗಿರ್ಬೋದು, ಸ್ನಾನದ ಗೃಹ ಎಲ್ಲ ಕಡೆಯೂ ಈ ದೀಪವನ್ನು ಕೈನಲ್ಲಿ ಹಿಡಿದು ತಿರುಗಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ಈ ದೀಪದಿಂದ ದೂರವಾಗುತ್ತೆ. ಈ ದೀಪವೇ ಆ ಎಲ್ಲ ನೆಗೆಟಿವ್ ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ಸೆಳೆದುಕೊಳ್ಳುತ್ತೆ. ಯಾರಾದರೂ ಮನೆಯ ಮೇಲೆ, ನಿಮ್ಮ ಮೇಲೆ ಕೆಟ್ಟ ಕಣ್ಣ ದೃಷ್ಟಿಯನ್ನು ಬೀರಿದರೆ ಆ ಕೆಟ್ಟ ಕಣ್ಣಿನ ಶಕ್ತಿ ನಶಿಸಿ ಹೋಗುತ್ತದೆ. ಹಣಕಾಸಿನ ಅಡೆತಡೆಗಳು ಇದ್ದರೂ ಕೂಡ ಹಣಕಾಸಿನ ಎಲ್ಲ ವಿಧವಾದ ಅಡೆತಡೆಗಳು ದೂರವಾಗಿ ಮನೆಗೆ ಧನಾಗಮನ ಆಗುತ್ತದೆ. ಈ ದೀಪವನ್ನು ಎಲ್ಲ ಕಡೆ ಹಿಡಿದು ಓಡಾಡಿದ ಮೇಲೆ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಈ ದೀಪವನ್ನು ಇಡಬೇಕು. ಶನಿವಾರ ಈ ದೀಪ ಹಚ್ಚಿದ ಮೇಲೆ ಭಾನುವಾರ ಬೆಳಿಗ್ಗೆ ಎದ್ದು ಆ ದೀಪದಲ್ಲಿ ಉಳಿದಂತಹ 9 ಮೆಣಸು ಕಾಳುಗಳನ್ನು ತೆಗೆದುಕೊಂಡು ಯಾರು ಓಡಾಡದೆ ಇರುವಂತಹ ಜಾಗಗಳಲ್ಲಿ ಮರಗಿಡಗಳ ಬುಡಕ್ಕೆ ಹಾಕಿ ಮನೆಗೆ ಬರಬೇಕು. ಅಥವಾ ನಿಮ್ಮ ಮನೆಯಲ್ಲಿಯೇ ಒಂದು ತಟ್ಟೆಯ ಮೇಲೆ, ಬಟ್ಟಲಿನ ಮೇಲೆ ಕರ್ಪೂರದ ಸಹಾಯದಿಂದ ಸುಟ್ಟು ಬಿಡಬೇಕು. ಹೀಗೆ ಈ ದೀಪವನ್ನು ಶನಿವಾರದ ದಿನ ಸೂರ್ಯಾಸ್ತಮಯ ಸಮಯದಲ್ಲಿ ಬೆಳಗುವುದರಿಂದ ನಿಮಗೆ ಜೀವನದಲ್ಲಿ ಸೋಲು ಎನ್ನುವುದೇ ಇರುವುದಿಲ್ಲ. ವಿಪರೀತವಾಗಿ ಎಲ್ಲ ವಿಧದಲ್ಲೂ ಧನಾಕರ್ಷಣೆ ಆಗುತ್ತದೆ. ನಿಮ್ಮ ಮಾತನ್ನು ಕೇಳದವರು ಕೂಡ ಕೇಳಲು ಶುರು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಜನಾಕರ್ಷಣೆ ಕೂಡ ಆಗುತ್ತದೆ. ಇನ್ನು ಜೀವನದಲ್ಲಿ ಏಳಿಗೆ, ಅದೃಷ್ಟ, ಹಣ, ಐಶ್ವರ್ಯ ಕಾಣಲು ಮಾಡಬೇಕಾದಂತಹ ವಿಶೇಷ 2ನೆಯ ಪರಿಹಾರವೆಂದರೆ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ 9 ಮೆಣಸು ಕಾಳುಗಳನ್ನು ಹಾಕಬೇಕು. ತಲೆಗೆ ಸಮೀಪವಾಗಿ ಆ ಲೋಟದ ನೀರನ್ನು ಇಟ್ಟು ನಿದ್ರಿಸಬೇಕು. ಬೆಳಿಗ್ಗೆ ಎದ್ದ ನಂತರ ನಿಧಾನವಾಗಿ ಕಣ್ಣನ್ನು ತೆರೆದು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಂಡು ನಿಮ್ಮ ಹಸ್ತವನ್ನು ನೋಡಿದ ಮೇಲೆಯೇ ಆ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬೇಕು. ನಂತರ ಸ್ನಾನ ಮಡಿಗಳನ್ನು ಮಾಡಿಕೊಳ್ಳಬೇಕು. ಸ್ನಾನದ ನಂತರ ಆ ಲೋಟದಲ್ಲಿದ್ದ ನೀರನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು. ಲೋಟದಲ್ಲಿ ಇದ್ದಂತಹ 9 ಮೆಣಸು ಕಾಳುಗಳನ್ನು ಒಂದು ತಟ್ಟೆ, ಬಟ್ಟಲು ಅಥವಾ ಮಣ್ಣಿನ ದೀಪದಲ್ಲಿ ಇಟ್ಟು ಕರ್ಪೂರದ ಜೊತೆಗೆ ಸುಡಬೇಕು. ಹೀಗೆ 41 ದಿನ ಮಾಡಬೇಕು. 42ನೆಯ ದಿನದಿಂದಲೇ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಇಲ್ಲದಂತಾಗುತ್ತದೆ. ಪ್ರತಿ ಕೆಲಸದಲ್ಲೂ ವಿಶೇಷ ಚೈತನ್ಯ ಬರುತ್ತದೆ. ಉದ್ಯೋಗ, ವ್ಯಾಪಾರ, ಸರ್ವರಂಗದಲ್ಲೂ ಹಣದ ಏಳಿಗೆ, ಲಾಭಗಳು ಪ್ರಾಪ್ತಿಯಾಗುತ್ತದೆ. ಯಾವ ಕೆಲಸ ಮಾಡಿದರೂ ಕೂಡ ಕಾರ್ಯಸಿದ್ಧಿ ಆಗುತ್ತದೆ. ಮನೆಯ ಯಜಮಾನ ಅಥವಾ ಯಜಮಾನಿ ಈ ಪರಿಹಾರವನ್ನು ಸಮಸ್ಯೆಗೆ
ತಕ್ಕ ಹಾಗೆ ಬೇಡಿಕೊಂಡು ಇಷ್ಟದೇವರನ್ನು ಸ್ಮರಿಸಿಕೊಂಡು ಮಾಡಿಕೊಳ್ಳಬೇಕು. ಹೀಗೆ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎನ್ನುವವರು 21 ಕಾಳು ಮೆಣಸುಗಳನ್ನು ಒಂದು ಕಾಗದದಲ್ಲಿ ಪೊಟ್ಟಣ ರೀತಿ ಕಟ್ಟಿ ದಿಂಬಿನ ಕೆಳಗೆ ಇಟ್ಟುಕೊಂಡು ನಿದ್ರಿಸಬೇಕು. 22ನೆಯ ದಿನ ಆ 21 ಕಾಳು ಮೆಣಸುಗಳನ್ನು ಕರ್ಪೂರದ ಜೊತೆಗೆ ಸುಡಬೇಕು. ಇದರಿಂದಲೂ ಕೂಡ ಕಾರ್ಯಜಯ ಉಂಟಾಗಿ ದೃಷ್ಟಿದೋಷಗಳ ಶಕ್ತಿ ತಾಕದಂತೆ ತಡೆಯುತ್ತದೆ. ನಿಮ್ಮ ಇಷ್ಟ ದೇವರು ನಿಮಗೆ ಬಲವಾಗಿ ನಿಂತು ರಕ್ಷಣೆಯನ್ನ ನೀಡ್ತಾರೆ. ಹಣದ ಕಷ್ಟವಿದ್ದವರು, ಆರೋಗ್ಯದ ಸಮಸ್ಯೆ ಇದ್ದವರು, ಹಣ ಕೈನಲ್ಲಿ ನಿಲ್ತಿಲ್ಲ, ಸಾಲಗಳು ಹೆಚ್ಚಾಗಿದೆ ಎನ್ನುವವರು, ಮಾಟಮಂತ್ರ ಶತ್ರುಗಳ ಕಾಟ ಹೆಚ್ಚಿದ್ದರೂ ಕೂಡ ಈ ಪರಿಹಾರಗಳನ್ನು ಪಾಲಿಸಿ ಆಗುವಂತಹ ಚಮತ್ಕಾರಗಳನ್ನು ಗಮನಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.